ಶಿರಸಿ ಸಿದ್ದಾಪುರದ ಜನರಿಗೆ ಬಂತು ಗುಡ್ ನ್ಯೂಸ್. ಶಿರಸಿಗೆ ರೈಲು ಗಾಡಿ ಬರೋದು 100ಕ್ಕೆ 100ರಷ್ಟು ಪೀಕ್. ಹುಬ್ಬಳ್ಳಿ ತಾಳಗುಪ್ಪ ರೈಲು ಮಾರ್ಗದ ಅಂತಿಮ ಸ್ಥಳ ಸಮೀಕ್ಷೆ ಕಂಪ್ಲೀಟ್. ಹೈದರಾಬಾದ್ ಮೂಲದ ಕಂಪನಿಯಿಂದ ಸಲ್ಲಿಕೆಯಾಯಿತು ಸಮೀಕ್ಷೆಯ ವರದಿ. ಅದು ಶಿರಸಿ ಸಿದ್ದಾಪುರ ಹಾಗೂ ಮುಂಡಗೋಡ ಭಾಗದ ಜನರ ಬಹುಕಾಲದ ಕನಸು. ನಮ್ಮೂರಿಗೂ ರೈಲು ಗಾಡಿ ಬರಬೇಕು, ನಾವು ಸಹ ರೈಲಿನಲ್ಲಿ ಪ್ರಯಾಣ ಮಾಡಬೇಕು. ಬೆಂಗಳೂರಿನಂತಹ ದೂರದ ಊರುಗಳಿಗೆ ಓಡಾಡಲು ಹಾಗೂ ಹುಬ್ಬಳ್ಳಿಯಂತಹ ಊರುಗಳಿಗೆ ಸರಕು ಸಾಗಾಟ ಮಾಡಲು ಅನುಕೂಲವಾಗಬೇಕು ಎನ್ನುವುದು ಈ ಭಾಗದ ಜನರ ದಶಕಗಳ ಬೇಡಿಕೆಯಾಗಿತ್ತು. ಇದೀಗ ಮಲೆನಾಡಿನ ಸಹಸ್ರಾರು ಜನರ ಬೇಡಿಕೆಯಾಗಿದ್ದ ಹುಬ್ಬಳ್ಳಿ ತಾಳಗುಪ್ಪ ರೈಲು ಮಾರ್ಗ ನಿರ್ಮಾಣವಾಗುವ ಕಾಲ ಕೊನೆಗೂ ಸನ್ನಿಹಿತವಾಗಿದೆ. ಒಂದರ್ಥದಲ್ಲಿ ಹೇಳೋದಾದ್ರೆ ಶಿರಸಿ, ಸಿದ್ದಾಪುರ ಹಾಗೂ ಮುಂಡಗೋಡಕ್ಕೆ ರೈಲು ಗಾಡಿ ಬರೋದು 100ಕ್ಕೆ 100ರಷ್ಟು ಫಿಕ್ಸ್ ಆಗಿದೆ. ಹೌದು, ತಾಳಗುಪ್ಪ ಹುಬ್ಬಳ್ಳಿ ಹೊಸ ರೈಲು ಮಾರ್ಗವು ಮಲೆನಾಡು ಮತ್ತು ಉತ್ತರ ಕರ್ನಾಟಕವನ್ನ ಬೆಸೆಯುವ ಬಹುನಿರೀಕ್ಷಿತ ರೈಲ್ವೆ ಯೋಜನೆಯಾಗಿದೆ. ಈ ರೈಲು ಮಾರ್ಗವು ಶಿವಮೊಗ್ಗ ಜಿಲ್ಲೆಯ ತಾಳಗುಪ್ಪದಿಂದ ಪ್ರಾರಂಭವಾಗಿ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ, ಶಿರಸಿ, ಮುಂಡಗೋಡ ಮತ್ತು ತಡಸ್ ಮೂಲಕ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯನ್ನ ಸಂಪರ್ಕಿಸುತ್ತೆ. ಅಂದಾಜು 158ರಿಂದ 165 ಕಿಲೋಮೀಟರ್ಗಳಷ್ಟು ಉದ್ದದ ಮಾರ್ಗ ಇದಾಗಿದೆ. ಈ ನೂತನ ರೈಲು ಮಾರ್ಗದ ಅಂತಿಮ ಸ್ಥಳ ಸಮೀಕ್ಷೆಗಾಗಿ ರೈಲ್ವೆ ಇಲಾಖೆಯು ಅಂದಾಜು 3.93 ಕೋಟಿ ರೂಪಾಯಿ ಅನುದಾನವನ್ನ ಒದಗಿಸಿತ್ತು. ಸದ್ಯ ಈ ಸಮೀಕ್ಷೆ ಪೂರ್ಣಗೊಂಡಿದೆ. ಪ್ರಸ್ತುತ ಈ ಯೋಜನೆಯ ವಿಸ್ತೃತ ಯೋಜನಾ ವರದಿಯನ್ನ ಸಿದ್ಧಪಡಿಸಲಾಗುತ್ತಿದ್ದು, ಶೀಘ್ರದಲ್ಲೇ ಕೇಂದ್ರ ರೈಲ್ವೆ ಮಂಡಳಿಗೆ ಸಲ್ಲಿಕೆಯಾಗಲಿದೆ. ಕೇಂದ್ರ ಸರ್ಕಾರದಿಂದ ಆಡಳಿತಾತ್ಮಕ ಒಪ್ಪಿಗೆ ಮತ್ತು ಕಾಮಗಾರಿಗೆ ಅನುದಾನ ಬಿಡುಗಡೆಯಾದ ಬಳಿಕ ಭೂಸ್ವಾಧೀನ ಪ್ರಕ್ರಿಯೆ ಹಾಗೂ ರೈಲು ಮಾರ್ಗ ನಿರ್ಮಾಣ ಕಾರ್ಯ ಅಧಿಕೃತವಾಗಿ ಆರಂಭವಾಗಲಿದೆ. ಈ ಬಗ್ಗೆ ನಮ್ಮ ಜಿಲ್ಲೆಯ ನಾಯಕರು ಯಾರೂ ಮಾತನಾಡಿಲ್ಲ. ಆದರೆ ನಮ್ಮ ಪಕ್ಕದ ಜಿಲ್ಲೆಯ ಸಂಸದರಾದ BY ರಾಘವೇಂದ್ರ ಅವರು ಸಿದ್ದಾಪುರ ರೈಲ್ವೆ ಹೋರಾಟ ಸಮಿತಿಯ ಸದಸ್ಯರೊಡನೆ ಮಾತನಾಡುವಾಗ ಬಿಗ್ ಅಪ್ಡೇಟ್ ಒಂದನ್ನು ನೀಡಿದ್ದಾರೆ. ತಾಳಗುಪ್ಪ ಹುಬ್ಬಳ್ಳಿ ಸಂಪರ್ಕದ ರೈಲು ಮಾರ್ಗ ಖಚಿತವಾಗಿಯೂ ಆಗುತ್ತೆ. ಈಗಾಗಲೇ ಈ ಹೊಸ ಮಾರ್ಗದ ಅಂತಿಮ ಸ್ಥಳ ಸಮೀಕ್ಷೆ ಪೂರ್ಣಗೊಂಡಿದ್ದು, ಅಂತಿಮ ಸ್ಥಳ ಸಮೀಕ್ಷೆ ನಡೆಸಲು ಟೆಂಡರ್ ಪಡೆದಿದ್ದ ಕಂಪನಿ ಸಮೀಕ್ಷೆಯ ವರದಿಯನ್ನ ನೀಡಿದೆ ಅಂತ ತಿಳಿಸಿದ್ದಾರೆ. ಇನ್ನು ಈ ಯೋಜನೆಯ ಮಹತ್ವ ಮತ್ತು ಪ್ರಯೋಜನಗಳನ್ನು ನೋಡುವುದಾದರೆ, ದಕ್ಷಿಣ ಕರ್ನಾಟಕ, ಮಲೆನಾಡು ಮತ್ತು ಉತ್ತರ ಕರ್ನಾಟಕದ ನಡುವೆ ನೇರ ಹಾಗೂ ಸುಲಭ ರೈಲ್ವೆ ಸಂಪರ್ಕವನ್ನ ಈ ಮಾರ್ಗ ಕಲ್ಪಿಸಲಿದೆ. ಇದರಿಂದ ಅಂದಾಜು 15 ಜಿಲ್ಲೆಗಳ ಜನರಿಗೆ ಪ್ರಯಾಣದ ಅನುಕೂಲವಾಗಲಿದೆ. ಇನ್ನು ಈ ರೈಲು ಮಾರ್ಗದಿಂದ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಸಿಗಲಿದೆ. ವಿಶ್ವವಿಖ್ಯಾತ ಜೋಗ ಜಲಪಾತ, ಶಿರಸಿ ಮಾರಿಕಾಂಬೆ ಹಾಗೂ ಮಲೆನಾಡಿನ ಇತರ ಪ್ರಮುಖ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡುವ ಪ್ರವಾಸಿಗರಿಗೆ ಇದು ಹೆಚ್ಚು ಸಹಾಯಕವಾಗಲಿದೆ. ಅಷ್ಟೇ ಅಲ್ಲ, ಅಡಿಕೆ, ಏಲಕ್ಕಿ, ಮೆಣಸು ಸೇರಿದಂತೆ ಮಲೆನಾಡಿನ ಕೃಷಿ ಉತ್ಪನ್ನಗಳನ್ನು ಹಾಗೂ ಇತರ ಸರಕುಗಳನ್ನು ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಮಾರುಕಟ್ಟೆಗಳಿಗೆ ಸುಲಭವಾಗಿ ಸಾಗಿಸಲು ಈ ಮಾರ್ಗ ನೆರವಾಗಲಿದೆ. ಇನ್ನು ದಶಕಗಳಿಂದ ನೆನೆಗುದಿಗೆ ಬಿದ್ದಿರುವ ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗಕ್ಕೆ ಹೋಲಿಸಿದರೆ ಈ ಮಾರ್ಗದಲ್ಲಿ ಅರಣ್ಯ ಮತ್ತು ವನ್ಯಜೀವಿಗಳಿಗೆ ಆಗುವ ಹಾನಿ ತುಲನಾತ್ಮಕವಾಗಿ ಕಡಿಮೆ. ಹಾಗಾಗಿ ಪರಿಸರ ಇಲಾಖೆಯ ಅನುಮತಿ ಕೂಡ ಸುಲಭವಾಗಿ ಸಿಗಬಹುದು ಎಂಬ ನಿರೀಕ್ಷೆ ಇದೆ. ಅದೇನೇ ಇರಲಿ, ನಮ್ಮ ಶಿರಸಿ ಸಿದ್ದಾಪುರಕ್ಕೆ ಕೊನೆಗೂ ರೈಲು ಬರುತ್ತೆ ಅನ್ನೋ ಸುದ್ದಿಯೇ ಇಷ್ಟು ಖುಷಿ ಕೊಡ್ತಾ ಇದೆ. ಆದಷ್ಟು ಬೇಗ ರೈಲು ಮಾರ್ಗ ನಿರ್ಮಾಣವಾಗಿ ರೈಲು ಗಾಡಿಯು ಬಂದು ಬಿಟ್ರೆ ಮಲೆನಾಡಿಗರ ಖುಷಿಗೆ ಪಾರವೇ ಇರೋದಿಲ್ಲ. ಬ್ಯೂರೋ ರಿಪೋರ್ಟ್, SSA ನ್ಯೂಸ್.